ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸ್ವರ್ಣ ಬ್ಲೌಸಸ್. ಸೊ ಲಾಸ್ಟ್ ಟೈಮ್ ನಿಮ್ಗೊಂದು ಹೊಸ ಕಂಟೆಂಟ್ ವಿಡಿಯೋನ ಪ್ರೆಸೆಂಟ್ ಮಾಡಿದ್ದೆ. ಸೊ ಅದೇ ಥರ ಈ ಸಲ ಮತ್ತೊಂದು ಹೊಸ ಎಕ್ಸೈಟಿಂಗ್ ವೆರೈಟಿ ಜೊತೆಗೆ ಬರ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಕಂಪ್ಲೀಟ್ ಗೋಲ್ಡ್ ಬ್ಲೌಸಸ್ನ ನೀವು ಹೆಂಗೆ ಸ್ಯಾರಿಗೆ ಮ್ಯಾಚ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ತುಂಬ ಜನಕ್ಕೆ ಒಂದು ಕ್ವಶನ್ ಇರುತ್ತೆ, ಸರ್ ಈ ಥರ ಗೋಲ್ಡ್ ಬ್ಲೌಸ್ನ ಯಾವ ಸ್ಯಾರಿಗೆ ಮ್ಯಾಚ್ ಮಾಡ್ಬೋದು ಅಥವಾ ಯಾವ ಸ್ಯಾರಿಗೆ ಯಾವ ಥರ ಗೋಲ್ಡ್ ಬ್ಲೌಸ್ನ ಹಾಕಬೇಕು ಅಂತ. ಸೊ ಅದಕ್ಕೆ ನಿಮಗೇನು ಟೆನ್ಷನ್ ಬೇಡ ಅಂತ ನಾನೇ ಸೀರೆನೂ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಒಂದು ಬ್ಲ್ಯಾಕ್ ಕಲರಲ್ಲಿ ಬ್ಯೂಟಿಫುಲ್ ಸ್ಯಾರಿ ವಿತ್ ಮ್ಯಾಂಗೋ ಡಿಸೈನ್ ಇರುವಂಥದ್ದು ಆ್ಯಂಡ್ ಬಾರ್ಡರ್ ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಬಾರ್ಡರ್ ಜೊತೆಗೆ ಇರುವಂಥ ಒಂದು ಬ್ಲ್ಯಾಕ್ ಸ್ಯಾರಿ. ಸೊ ಜಾರ್ಜೆಟ್ ಮೇಲೆ ಜರಿ ಇರುವಂಥ ಒಂದು ಸ್ಯಾರಿ ಸಖತ್ ಅಮೇಝಿಂಗ್ ಆಗಿ, ಯಾಕಂದರೆ ಈಗ ಸಡನ್ನಾಗಿ ಫಂಕ್ಷನ್ಸ್ಗಳು ಫಿಕ್ಸ್ ಆಗುತ್ತೆ ಅಥವಾ ಸಡನ್ನಾಗಿ ನೀವು ಫಂಕ್ಷನ್ ಮರ್ತೋಗಿರುವಂಥದ್ದು ನೆನಪಾಗುತ್ತೆ, ಹೋಗಬೇಕಾಗತ್ತೆ ಅರ್ಜೆಂಟಿಗೆ ರೆಡಿಯಾಗಿ. ಸೊ ಅವಾಗೆಲ್ಲ ಈಗ ಇಂಡಿಯನ್ ಲೇಡೀಸ್ದು ಒಂದು ಕಾಮನ್ ಪ್ರಾಬ್ಲಮ್ ಇದೆ ಅಂತ ನಂಗೆ ಯಾರೋ ಹೇಳ್ತಾ ಇದ್ರು. ಎಷ್ಟೇ ಬಟ್ಟೆ ಇದ್ರೂ ಫಂಕ್ಷನ್ಗೆ ಹೋಗುವಾಗ ಅಪ್ಪಂಗೆ ಅಥವಾ ಗಂಡಂಗೆ ಕಂಪ್ಲೇಂಟ್ ಮಾಡೋದಂತೆ ಅಥವಾ ಅಮ್ಮಂಗೆ ಹೇಳೋದಂತೆ, ನನ್ನ ಹತ್ರ ಯಾವುದೂ ಹಾಕೊಳ್ಳೋಕೆ ಬಟ್ಟೆನೇ ಇಲ್ಲ, ನಾನು ಹೆಂಗೆ ಬರಲಿ ಅಂತ. ಸೊ ಇದೊಂದು ಕಾಮನ್ ಪ್ರಾಬ್ಲಮ್ಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಇದು. ರೆಡಿಮೇಡ್ ಬ್ಲೌಸ್ಗೆ ನಿಮಗೆ ಅರ್ಜೆಂಟಿಗೆ ಅಮ್ಮನ ಸ್ಯಾರಿನೋ ಅಥವಾ ಯಾರ್ದೋ ನಿಮ್ಮ ಫ್ರೆಂಡಿನ ಸ್ಯಾರಿನೋ ಅಥವಾ ಅಕ್ಕ ತಂಗಿ ಸ್ಯಾರಿನೋ ಉಟ್ಕೊಂಡು ಹೋಗ್ಬಿಡ್ಬೋದು. ಸೊ ಒಂದು ಬ್ಲ್ಯಾಕ್ ಸ್ಯಾರಿ ನಿಮ್ಮ ಹತ್ರ ಇದೆ ಅಂತ ಅಂದರೆ ಸೊ ಅದಕ್ಕೆ ಯಾವ್ಯಾವ ಥರ ಬ್ಲೌಸಸ್ನ ಮ್ಯಾಚ್ ಮಾಡ್ಬೋದು ಅಂತ ನಾನು ನಿಮಗೆ ಸ್ಯಾಂಪಲ್ ಆಗಿ ತೋರಿಸ್ತೀನಿ. ಆ್ಯಂಡ್ ಬೇರೆ ಬೇರೆ ಸೈಜಸ್ ಇರುತ್ತೆ, ಬ್ಲೌಸಸ್ ಕೂಡ ನಾನು ತೋರಿಸ್ತೀನಿ. ಸ್ಯಾರಿ ಬಂದು 2485 ರೇಂಜಿಂದು, ಅಂದರೆ 2485 ರೂಪಾಯಿ ರೇಂಜಿನ ಸ್ಯಾರಿ ಇದು. ನಿಮ್ಗೆ ಸಪೋಸ್ ಸ್ಯಾರಿ ಬೇಕಾದರೂ ಕೊಡ್ತೀವಿ, ಯಾಕಂದ್ರೆ ನಮ್ಮ ಸ್ಯಾರಿ ಸೇಲ್ಸ್ ಇರಲ್ಲ, ಬಟ್ ನಾನು ಸ್ಯಾಂಪಲ್ಗಾಗಿ ತಂದಿರ್ತೀನಿ. ಆ್ಯಂಡ್ ನಿಮ್ಗೆ ಯಾವ್ದಾರ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡ್ಬೋದು. ಯಾವುದೇ ಕಾಂಬೋ ಬೇಕಾದರೂ ನಿಮಗೆ ಬ್ಲೌಸ್ ಪ್ರೈಸ್ ಜೊತೆ ನಾನು ಮೆನ್ಷನ್ ಮಾಡಿರ್ತೀನಿ, ನೋಡಿಬಿಟ್ಟು ನೀವು ಆರ್ಡರ್ ಮಾಡ್ಬೋದು. ಸೊ ನೋಡಿ, ಒಂದು ಗೋಲ್ಡ್ ಬ್ಲೌಸ್ ನಿಮ್ಮ ಹತ್ರ ಈ ಥರ ಕಾಂಬಿನೇಷನ್ ಮಾಡಿ ಹಾಕೋಬೋದು. ಸ್ವಲ್ಪ ಗ್ರ್ಯಾಂಡಾಗೂ ಕಾಣುತ್ತೆ, ಡೀಸೆಂಟಾಗೂ ಕಾಣುತ್ತೆ. ಸೊ ಒಂಥರ ಫೆಂಡಿ ಸ್ಯಾಟಿನ್ ಸಿಲ್ಕ್ ಮೇಲೆ ಇದು ಬೀಟ್ಸ್ ವರ್ಕ್ ಅಥವಾ ಪೈಪಿಂಗ್ ವರ್ಕ್ ಆಗಿರುವಂಥ ಒಂದು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ವೆರೈಟಿ. ಸೊ ಬ್ಲ್ಯಾಕ್ ಸ್ಯಾರಿಗೆ ಸೂಪರಾಗಿ ಸೂಟ್ ಆಗುತ್ತೆ ನೋಡಿ. 36 ಸೈಜ್ ಬ್ಲೌಸ್ ಇದು, ಬಟ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಕಾಂಬಿನೇಷನು. 1250 ರೇಂಜಲ್ಲಿ ಈ ಬ್ಲೌಸ್ ನಿಮಗೆ ಸಿಗುತ್ತೆ. ಸೊ ಕೆಲವ್ರಿಗೆ ಸರ್ ಇಷ್ಟು ಕಾಸ್ಟ್ಲಿ ಏನಕ್ಕೆ, ಒಂದು ಗೋಲ್ಡ್ ಬ್ಲೌಸ್ ಇದ್ರೆ ತುಂಬದಕ್ಕಾಗುತ್ತೆ, ನಾನು ಬೇರೆದಕ್ಕೆಲ್ಲ ಮ್ಯಾಚಿಂಗ್ ಹೊಲಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತೀರಾ. ಸೊ ನಿಮಗೆ ಒಂದು ಬಡ್ಜೆಟಲ್ಲಿ ಐಟಮ್ ಬೇಕು ಅಂತಂದರೆ ಸೊ ನೋಡಿ, ಒಂದು 600-650 ರೇಂಜಲ್ಲಿ ಈ ಥರ ಬ್ಲೌಸ್ ಹಾಕ್ಬಿಡ್ಬೋದು. ಸೊ ಇದು ಸ್ಲೀವ್ಲೆಸ್ ಇದೆ ಆ್ಯಂಡ್ ಒಳಗಡೆ ಸ್ಲೀವ್ ಎಕ್ಸ್ಟ್ರಾ ಪ್ರೊವೈಡ್ ಆಗಿದೆ. ಸೊ ನೀವು ಬೇಕಾದ್ರೆ ಇದನ್ನ ಆಲ್ಟರ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿಸ್ಕೋಬೋದು, ಇಲ್ಲ ಟಕ್ ಅಂತ ಸ್ಲೀವ್ ಹಾಕ್ಕೊಂಡು ಹೋಗ್ಬೋದು. ಸೊ ಟೈಲರ್ ಹತ್ರ ತೊಗೊಂಡೋದ್ರೆ ಸ್ಲೀವ್ ಹಾಕ್ಸ್ಕೊಂಡು ಆರಾಮಾಗಿ ನೀವು ತೊಗೊಂಡು ಹೋಗ್ಬೋದು. ಸೊ ಈ ಕಾಂಬಿನೇಷನ್ ಕೂಡ ಸೂಪರಾಗಿ ಕಾಣುತ್ತೆ. ಸೊ ಇದಕ್ಕೆ ನೀವು ಗೋಲ್ಡನ್ ಆ್ಯಂಟಿಕ್ ಗೋಲ್ಡನ್ ಅಥವಾ ಲೈಟ್ ಗೋಲ್ಡನ್ ಆರ್ನಮೆಂಟ್ಸ್ ಹಾಕಿದರೆ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಅಥವಾ ಬ್ಲ್ಯಾಕ್ ಪರ್ಲ್ ಇರೋವಂಥ ವೆರೈಟೀಸು ಅಥವಾ ಹ್ಯಾಂಗಿಂಗ್ಸು ಈ ಥರದ್ದೆಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಬೇರೆ ಬೇರೆ ವೆರೈಟೀಸ್ನ ನೀವು ಹೆಂಗೆ ಕಾಂಬೋ ಮಾಡ್ಬೋದು ನಾನು ತೋರಿಸ್ತಾ ಹೋಗ್ತೀನಿ. ಸೊ ಪ್ರತಿ ಗೋಲ್ಡ್ ಬ್ಲೌಸನ್ನು ನಿಮಗೆ ನಾನು ಪ್ರೈಸಿಂಗ್ ಮೆನ್ಷನ್ ಮಾಡಿರ್ತೀನಿ. ನೀವು ಕಾಂಬೋ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡ್ಬೋದು. ಇದು ನೋಡಿ 690 ರೇಂಜಲ್ಲಿ ಒಂದು ಸೋಬರ್ ಐಟಮ್. ಸೊ ಎಲ್ಲ ಸ್ಯಾರಿಗೂ ಕಾಮನ್ ಆಗಿ ಹಾಕುವಂಥ ಒಂದು ಗೋಲ್ಡ್ ಫ್ಯಾಬ್ರಿಕಲ್ಲಿ ಬ್ಲೌಸ್ ಇದು. ಸೊ ವಿತ್ ಬುಟ್ಟಾಸ್ ಇರೋದ್ರಿಂದ ತುಂಬ ಸ್ಯಾರಿಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಫ್ರಂಟಲ್ಲಿ ಈ ಥರ ಬರುತ್ತೆ ಆ್ಯಂಡ್ ಬ್ಯಾಕಲ್ಲಿ ಕೂಡ ನಿಮಗೆ ನೆಕ್ ಡಿಸೈನ್ ಇದೆ. ಸೊ ಈ ಥರ ಪ್ಯಾಟರ್ನ್ ಬರುತ್ತೆ. ಸೊ ಬ್ಯೂಟಿಫುಲ್ ಆಗಿರುವಂಥದ್ದು ವಿತ್ ಸ್ಲೀವ್ಸ್ ಇದೆ, ಒಳಗಡೆ ಸ್ಲೀವ್ಸ್ ಅವೈಲೇಬಲ್ ಇದೆ, ಬೇಕಾದರೆ ನೀವು ಅಟ್ಯಾಚ್ ಮಾಡ್ಕೋಬೋದು. ಇದು ಮ್ಯಾಚ್ ಆಗ್ತಿದೆ ಅಲ್ವಾ? ಸೊ ನೋಡಿ, ಪ್ರತಿಯೊಂದು ಬ್ಲೌಸ್ಗೂ ನಿಮ್ಗೆ ಬೇರೆ ಬೇರೆ ಲುಕ್ ಕೊಡುತ್ತೆ. ಇನ್ನು ಕೆಲವರು ಸರ್ ನಾನು ಸ್ವಲ್ಪ ಯಂಗ್ಸ್ಟರ್ ಇದ್ದೀನಿ, ನಂಗೆ ಈ ಥರದ್ದೆಲ್ಲ ಹಾಕಿದರೆ ದೊಡ್ಡವ್ರು ಹಾಕ್ದಂಗೆ ಆಗುತ್ತೆ, ಫ್ಯಾನ್ಸಿ ಪ್ಯಾಟರ್ನ್ ಕೊಡಿ, ನಾನು ಸ್ಮಾಲ್ ಸೈಜ್ ಇದ್ದೀನಿ ಅಂದರೆ 32 ಸೈಜಲ್ಲಿ ನೀವು ಈ ಬ್ಲೌಸ್ ಹೋಗ್ಬಿಡ್ಬೋದು. ಸೊ 32 ಸೈಜಲ್ಲಿ ಬೋಟ್ ನೆಕ್ ವಿತ್ ನೆಟ್ಟೆಡು ಕಟ್ ವರ್ಕ್ ಇರುವಂಥ ಫ್ಯಾಬ್ರಿಕ್ ಮೇಲೆ ರೆಡಿ ಆಗಿರೋದು. ಫ್ರಂಟು ಮತ್ತು ಬ್ಯಾಕ್ ಈ ಥರ ಡಿಫ್ರೆಂಟ್ ಪ್ಯಾಟರ್ನ್ ಬಂದಿದೆ. 1357 ರುಪೀಸಲ್ಲಿ ಈ ಬ್ಲೌಸ್ ಸಿಗುತ್ತೆ ನಿಮಗೆ. ಇದರಲ್ಲಿ ಎಲ್ಲ ಸೈಜು ಅವೈಲೇಬಲ್ ಇದೆ, 44 ತನಕ. ಆ್ಯಂಡ್ ಇನ್ನು ಕೆಲವರು ಹೇಳ್ತಾರೆ, ಸರ್ ನನಗೆ ಈ ಥರ ಗೋಲ್ಡ್ ಬ್ಲೌಸಸ್ಸೇ ಇಷ್ಟ ಆಗಲ್ಲ, ನನಗೆ ಯಾವ್ದಾರ ಸೋಬರ್ ಐಟಮ್ ಕೊಡಿ ಸರ್, ಎಲ್ಲದಕ್ಕೂ ಆಗಬೇಕು. ಆ್ಯಂಡ್ ಇವಾಗ ಟ್ರೆಂಡ್ ಇರೋದು ವೈಟ್ ಅಲ್ವಾ, ವೈಟು ಹಾಫ್ ವೈಟ್ ಕೊಡಿ ಅಂತ. ಸೊ ನಿಮಗೆ ಒಂದು ಪ್ಲೈನ್ ಕ್ಯಾಟಗರಿಯಲ್ಲಿ ಹಾಫ್ ವೈಟ್ ಹಾಕ್ಬೋದು. ಸೊ ನೋಡಿ, ಇದು ಕತಾನಾ ಸಿಲ್ಕ್ ಅಂತ ಒಂದು ಫ್ಯಾಬ್ರಿಕಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಸೊ ವಿತ್ ಸ್ಲೀವ್ಸ್ಗೂ ಬಾರ್ಡರ್ ಇದೆ, ಬೆನ್ನಿಗೂ ಬಾರ್ಡರ್ ಇದೆ. ಹೈನೆಕ್ ಪ್ಯಾಟ್ರನ್ನು, ಹೈನೆಕ್ ಇವಾಗ ತುಂಬಾ ಟ್ರೆಂಡು ಕ್ರೇಜ್ ಇದೆ, ಅಫಿಷಿಯಲ್ಸಿಗೆಲ್ಲ ಸೂಪರ್ ಇಷ್ಟ ಆಗುತ್ತೆ ಇದು. ಸೊ ಬ್ಯಾಕಲ್ಲಿ ಪ್ಲೈನು ಮತ್ತು ಬಾರ್ಡರ್ ಬರುತ್ತೆ ಆ್ಯಂಡ್ ಫ್ರಂಟಲ್ಲಿ ರೌಂಡ್ ನೆಕ್ ಬರ್ತಾ ಇದೆ ನಿಮಗೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು 1500 ರೇಂಜಿಂದ, ಯಾಕಂದರೆ ಫ್ಯಾಬ್ರಿಕ್ ಹಂಗಿದೆ. ಇದು ಪ್ರೀಮಿಯಂ ಐಟಮು, ಪ್ರೀಮಿಯಂ ಸಿಲ್ಕ್ ಫ್ಯಾಬ್ರಿಕ್, ಕತಾನಾ ಸಿಲ್ಕ್ ಅಂತ ಒಂದು ಫ್ಯಾಬ್ರಿಕಲ್ಲಿ ಪ್ರೀಮಿಯಂ ಕ್ಲಾಸ್ ಐಟಮ್ ಇದು. ಎಷ್ಟು ಸ್ಯಾರಿಗೆ ಇದನ್ನು ನೀವು ಮ್ಯಾಚ್ ಮಾಡ್ಬೋದು ಅಂದರೆ ಸಿಲ್ಕ್ ಸ್ಯಾರೀಸ್ಗೂ ಹಾಕೋಬೋದು, ಫ್ಯಾನ್ಸಿ ಸ್ಯಾರೀಸ್ಗೂ ಹಾಕೋಬೋದು ಆ್ಯಂಡ್ ಕಾಟನ್ ಸ್ಯಾರೀಸ್ಗೂ ಹಾಕೋಬೋದು. ಸೊ ಬ್ಯೂಟಿಫುಲ್ ಕಲೆಕ್ಷನ್ಸ್ನ ನೀವು ಗೋಲ್ಡ್ ಬ್ಲೌಸಲ್ಲಿ ಮ್ಯಾಚ್ ಮಾಡ್ಬೋದು. ಇನ್ನು ಕೆಲವರು ಸರ್ ನನಗೆ ಸ್ವಲ್ಪ ವರ್ಕ್ ಇರೋವಂಥದ್ದು ಏನಾರು ಕೊಡಿ, ಎಂಬ್ರಾಯ್ಡ್ರಿ ಎಲ್ಲ ಇರಲಿ ನನಗೆ, ಅಥವಾ ನಾನು ಆಲ್ರೆಡಿ ಹೊಲಿಸಿದ್ದೊಂದಿದೆ ಅದನ್ನ ನಾನು ಹಾಕ್ಕೊಳ್ಬೋದಾ ಅಂದರೆ ನೀವು ಈ ಥರ ಬ್ಲೌಸಸ್ ಏನಾರು ಇದ್ದರೆ ಟ್ರೈ ಮಾಡ್ಬೋದು. ನೋಡಿ, ಇದು ಲೈಟ್ ಕ್ರೀಮ್ ಬರುತ್ತೆ ಶೇಡು. ಸೊ ಲೈಟ್ ಕ್ರೀಮ್ ಶೇಡ್ಗೆ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ನೋಡಿ. ಓವರ್ ಆಲ್ ಬುಟ್ಟಾಸ್ ಬಂದಿದೆ ಆ್ಯಂಡ್ ಸ್ಲೀವ್ಸಲ್ಲಿ ನಿಮಗೆ ಈ ಥರ ಎಂಬ್ರಾಯ್ಡ್ರಿ ಬಂದಿರುತ್ತೆ. 800 ರುಪೀಸಲ್ಲಿ ಈ ಬ್ಲೌಸ್ ಸಿಕ್ಬಿಡುತ್ತೆ. ಸೊ ಆರಾಮಾಗಿ ಒಂದು 3-3.5 ರೇಂಜಲ್ಲಿ ನೀವು ಈ ಥರ ಎಲ್ಲ ಕಾಂಬೋಸ್ ಮಾಡಿಕೊಂಡು ಹಾಕ್ಬಿಡ್ಬೋದು. ಸೊ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ? ಸ್ಯಾರಿ ಕೂಡ ಸೂಪರ್ ಆಗಿದೆ, ಸಿಂಪಲ್ ಆಗಿದೆ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೀವು ಹೆಂಗೆ ರೆಡಿ ಆಗ್ತೀರಾ ಅದ್ರ ಮೇಲೆ ಔಟ್ಲುಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ.
ಇನ್ನು ಕೆಲವರು ಸರ್ ನಂಗೆ ಕಾಮನಾಗಿ ಒಂದು ಗೋಲ್ಡ್ ಬ್ಲೌಸ್ ಇದ್ದರೆ ಎಷ್ಟೊಂದು ಸಿಲ್ಕು ಫ್ಯಾನ್ಸಿ ಸ್ಯಾರೀಸಿಗೆ ಆಗೋಂಗೆ ಕೊಡಿ ಅಂತ ಕೇಳೋರಿದ್ರೆ ಸೊ ನಿಮಗೆ ಈ ಥರ ಸ್ಟೋನ್ ಮತ್ತು ಬೀಡ್ಸ್ ಪರ್ಲ್ ಎಲ್ಲ ಇರುವಂಥ ಒಂದು ಫ್ಯಾಬ್ರಿಕಲ್ಲಿ ಹೋಗ್ಬೋದು. ವಿಸ್ಕಾಸ್ ಕ್ರೇಪಲ್ಲಿ ಸೂಪರ್ ಆಗಿರೋಂಥ ಒಂದು ಡಿಸೈನ್ ವಿತ್ ಎಂಬ್ರಾಯ್ಡ್ರಿ ವರ್ಕ್ ಇದೆ ನೋಡಿ. ಶೇಡ್ ಕೂಡ ಪಕ್ಕ ಮ್ಯಾಚ್ ಆಗ್ತಿದೆ. ಇದೇ ಶೈನಿಂಗು, ಇದರಲ್ಲಿ ಏನು ಜರಿ ಇದೆ ಅದೇ ಶೈನಿಂಗಲ್ಲಿ ಬರುತ್ತೆ. ಇದು ಫ್ರಂಟು ಮತ್ತು ಬ್ಯಾಕ್ ರೌಂಡ್ ನೆಕ್ಕೆ ಬರುತ್ತೆ. 1260 ರೇಂಜಲ್ಲಿ ಈ ಬ್ಲೌಸ್ ಸಿಕ್ಬಿಡುತ್ತೆ ನಿಮಗೆ. ಸೊ ಒಂದು ಗೋಲ್ಡ್ ಬ್ಲೌಸ್ ನೀವು 10 ಸಾರಿ ಕೊಡೋಕ್ಕೆ ಬರಲ್ವಾ, ಆರಾಮಾಗಿ ಉಡ್ಬೋದು. ಸೊ ಹಾಗೆ ನೀವು ಬೇರೆ ಬೇರೆದಕ್ಕೆ ಕಾಂಬೋ ಮಾಡ್ಕೊಳ್ತಾ ಹೋದರೆ ನಿಮಗೆ ಬ್ಲೌಸ್ ಬಡ್ಜೆಟ್ ಆ್ಯಕ್ಚುಲಿ ತುಂಬ ಬೆಸ್ಟ್ ಅನ್ಸ್ಬಿಡುತ್ತೆ. ಸರ್ ನನಗೆ ಪ್ಯಾಡೆಡ್ ಬ್ಲೌಸು, ಬ್ಯಾಕ್ ಬಟನು ಈ ಥರದ್ದೆಲ್ಲ ಬೇಡವೇ ಬೇಡ ಅಂತ. ಸೊ ನಿಮಗೆ ನನ್ನ ಪ್ರಕಾರ ಈ ಥರ ಬ್ಲೌಸ್ನ ಈ ಥರ ಸಾರಿಗೆ ಮ್ಯಾಚ್ ಮಾಡ್ಬಿಡ್ಬೋದು. ಸೊ ಇದು ಕೂಡ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸಿಂಪಲ್ಲು ಬ್ಲೌಸ್ ಸಿಂಪಲ್ ಇದೆ. ಏನಂದರೆ ಬ್ಯಾಕ್ ಸ್ಕ್ವೇರ್ ನೆಕ್ ಬರುತ್ತೆ, ಶಾರ್ಟ್ ಸ್ಲೀವ್ಸ್ ಬರುತ್ತೆ, ವಿತ್ ಸೆಲ್ಫ್ ಬುಟ್ಟ ಇದೆ, ಬ್ರೊಕೆಟ್ ಬುಟ್ಟ ಇರುತ್ತೆ. ಸೊ ಎಷ್ಟು ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ. 36, 38 ಸೈಜಲ್ಲಿ ಈ ಬ್ಲೌಸಸ್ ಎಲ್ಲ ನಿಮ್ಗೆ ಸಿಕ್ಬಿಡುತ್ತೆ. 500, 550 ಆ ರೇಂಜ್ ಒಳಗಡೆ ಇರುತ್ತೆ. ಸೊ ಇನ್ನೂ ನನಗೆ ಅದರಲ್ಲೇ ಸ್ವಲ್ಪ ಗೋಲ್ಡ್ ಬೇಡ ಸರ್ ಅಂತಂದರೆ ನೀವು ಈ ಥರ ಕ್ರೀಮ್ ಶೇಡ್ಸ್ ಟ್ರೈ ಮಾಡ್ಬೋದು. ನೋಡಿ ಕ್ರೀಮ್ ಶೇಡ್ಸ್ ಕೂಡ ಸೂಪರಾಗಿ ಕಾಣುತ್ತೆ ಇದಕ್ಕೆ. ವಿತ್ ಸಿಂಪಲ್ ಬುಟ್ಟ 950 ರೇಂಜಲ್ಲಿ 40 ಸೈಜು. ಇದರಲ್ಲಿ ನನ್ನ ಪ್ರಕಾರ ಎಲ್ಲ ಸೈಜು ಅವೈಲಬಲ್ ಇದೆ ಅಂತ ಅನ್ಸುತ್ತೆ, ನಾನು ನೋಡಿಲ್ಲ. ಬಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಮ್ಯಾಚ್ ಆಗ್ತಿದೆ ಹೌದಾ. ಸೊ ಪ್ರತಿ ಸ್ಯಾರಿಗೂ ನೀವು ಹಾಕೋ ಬ್ಲೌಸು ಬೇರೆ ಬೇರೆ ಥರ ಲುಕ್ ಕೊಡುತ್ತೆ. ಯಾವುದು ಮ್ಯಾಚ್ ಆಗಲ್ಲ ಅಂತ ಇಲ್ಲ, ನಿಮ್ಮ ಟೇಸ್ಟ್ ಪ್ರಕಾರ ನೀವು ಉಡ್ಬೋದು. ಎಲ್ಲದೂ ಮ್ಯಾಚ್ ಆಗ್ತಿದೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಚೂಸ್ ಮಾಡ್ಬೋದು. ಸೊ ಇಷ್ಟ ಆದರೆ ನಾನು ಹೇಳ್ದಂಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಸೊ ಸೇಮ್ ಅದೇ ಕ್ರೀಮಲ್ಲಿ ನನಗೆ ಬ್ಯಾಕ್ ಬಟನ್ ಕೊಡಿ ಅಥವಾ ಸ್ವಲ್ಪ ಟ್ರೆಂಡಿ ಕೊಡಿ ಅಂದರೆ ಈ ಥರ ವಿ ನೆಕ್ಕು ಫ್ರಂಟು ಬ್ಯಾಕ್ ರೌಂಡ್ ನೆಕ್ಕಿಗೆ ಹೋಗ್ಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮ್ಯಾಚ್ ಆಗ್ತಿದೆ ಇದು ಕೂಡ. ಸೊ ಸ್ಲೀವ್ಸ್ ಇದೆ ಇದ್ರೊಳಗಡೆನೂ, ಬೇಕಾದರೆ ಅಟ್ಯಾಚ್ ಮಾಡ್ಬೋದು. ಈ ಬ್ಲೌಸ್ ರೇಂಜ್ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 600 ರುಪೀಸ್ ಇದೆ ಅಷ್ಟೇ. ಸೊ ಬೇರೆ ಬೇರೆ ರೇಂಜಲ್ಲಿ ನೀವು ಬೇರೆ ಬೇರೆ ಥರ ಫ್ಯಾಬ್ರಿಕ್ಸಲ್ಲಿ ಬ್ಲೌಸಸ್ನ ಮ್ಯಾಚ್ ಮಾಡ್ತಾ ಹೋಗ್ಬೋದು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಇನ್ನು ಕೆಲವರು ಸರ್ ಹೈನೆಕ್ಕಲ್ಲಿ ಸ್ವಲ್ಪ ಟ್ರೆಂಡಿ ಇರೋಂಥದ್ದು ಕೊಡಿ ನನಗೆ, ಫ್ರಂಟ್ ಬಟನ್ ಇರಲಿ ಅಂತ ಕೇಳೋರಿಗೆ ಸೊ ಈ ಬ್ಲೌಸ್ ಹೋಗ್ಬೋದು. ಸೊ ನೋಡಿ ಇದರಲ್ಲಿ 32 ಸೈಜ್ ಬೇಕಾದ್ರೆ 32 ಸೈಜು ಇದೆ. ಇದು ನೆಟ್ಟೆಡಲ್ಲಿ ಕಟ್ ವರ್ಕ್ ಬರುತ್ತೆ ಆ್ಯಂಡ್ ಬ್ಯಾಕ್ ಹೈನೆಕ್ ಬರುತ್ತೆ. ಪ್ರಿನ್ಸ್ ಕಟ್ ಮತ್ತು ಕ್ರಾಸ್ ಬೆಲ್ಟ್ ಜೊತೆಗೆ ರೆಡಿ ಆಗಿರುವಂಥದ್ದು ವಿತ್ ರಿಮೂವಬಲ್ ಕಪ್ಸು. ಇದು ಏನೋ ಸಣ್ಣ ಸೈಜಿಗೆ ಕೊಟ್ಟು ನನಗೆ ಇದೇ ಬ್ಲೌಸ್ ಇಷ್ಟ ಆಯಿತು ಸರ್ ದೊಡ್ಡ ಸೈಜಲ್ಲಿ ಕೊಡಿ ಅಂದರೆ ನಿಮ್ಗೆ ದೊಡ್ಡ ಸೈಜ್ ಅವ್ರಿಗೆ 44 ಸೈಜ್ಗೆ ನಾನ್ ಪ್ಯಾಡೆಡ್ ಬ್ಲೌಸಲ್ಲಿ ರೆಡಿ ಇದೆ ಇದು. ನೋಡಿ ಸೇಮಲ್ಲಿ 2 ಅಂದರೆ ಇದರಲ್ಲಿ ಎಲ್ಲ ಸೈಜು ಅವೈಲಬಲ್ ಇದೆ. ಅದಕ್ಕೆ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಯಾವ್ಯಾವ ಸೈಜ್ನವರು ಯಾವ್ಯಾವ ಥರ ಬ್ಲೌಸಸ್ನ ನೀವು ಕಾಂಬೋ ಮಾಡ್ಕೋಬೋದು, ಚಾಯ್ಸ್ ಮಾಡ್ಕೋಬೋದು ಅಂತ. ಅಥವಾ ಕೆಲವರಿಗೆ ಸಡನ್ನಾಗಿ ಸರ್ ನಾನು ಯಾವಾಗೋ ಹೊಲಿಸಿದ್ದೆ ಗೋಲ್ಡ್ ಬ್ಲೌಸು, ನಾನು ಎಷ್ಟೋ ದಿನದಿಂದ ಸೀರೆನೇ ಹುಟ್ಟಿಲ್ಲ, ಅರ್ಜೆಂಟಾಗಿ ಫಂಕ್ಷನ್ ಫಿಕ್ಸ್ ಆಗಿಬಿಟ್ಟಿದೆ, ನಾನು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ, ಹೊಲಿಗೆ ತೆಗೆದು ಹಾಕೊಳ್ಳೋಷ್ಟು ಟೈಮ್ ಇಲ್ಲ ಅಂದರೆ ನಿಮಗೆ ಬೆಸ್ಟ್ ಸೊಲ್ಯೂಷನ್ ಏನು ಗೊತ್ತಾ, ಸ್ಟ್ರೆಚಬಲ್ ಬ್ಲೌಸ್. ಸೊ ಸ್ಟ್ರೆಚಬಲ್ ಬ್ಲೌಸಲ್ಲಿ ಒಂದು ಗೋಲ್ಡ್ ಬ್ಲೌಸ್ ನೀವು ಇಟ್ಕೊಂಡ್ರೆ ಎಷ್ಟು ಮಲ್ಟಿಪಲ್ ಸ್ಯಾರಿಗೆ ಹಾಕೋಬೋದು ದಿಢೀರ್ ಅಂತ. ಸಿಂಪಲಾಗೂ ಕಾಣುತ್ತೆ ಆ್ಯಂಡ್ ಇದೇನು ಗ್ರ್ಯಾಂಡ್ ಅಂತ ಕಾಣಲ್ಲ, ಬಟ್ ಸಿಂಪಲಾಗಿ ಕಾಣುತ್ತೆ. ದಿಢೀರ್ ಅಂತ ರೆಡಿಯಾಗಿ ಹೋಗೋಕ್ಕೆ ಅಂತೂ ನಿಮಗೆ ಒಂದು ಸ್ಯಾರಿ ಮ್ಯಾಚ್ ಮಾಡ್ಬೋದು ಇದಕ್ಕೆ. ಹೌದಾ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನೋಡಿ. ಸೊ ಪ್ರತಿ ಒಂದು ಬ್ಲೌಸ್ಗೂ ನೀವು ಬೇರೆ ಬೇರೆ ಥರ ಸ್ಯಾರೀಸ್ನ ಕಾಂಟ್ರಾಸ್ಟ್ ಮಾಡ್ತಾ ಹೋದರೆ ಸೊ ನಿಮಗೆ ಆ್ಯಕ್ಚುಲಿ ರೆಡಿಮೇಡ್ ಬ್ಲೌಸು ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿಬಿಡುತ್ತೆ. ಅಥವಾ ನಿಮಗೆ ಸಿಂಪಲ್ ಪ್ಲೈನಲ್ಲಿ ಈ ಥರ ಬ್ಲೌಸಸ್ನ ಹಾಕೋಬೋದು. ಇದರಲ್ಲೂ ನನ್ನ ಪ್ರಕಾರ ದೊಡ್ಡ ಸೈಜ್ ಅವೈಲೇಬಲ್ ಇದೆ 42. ನೋಡಿ ಫುಲ್ ಪ್ಲೈನ್ ಥರ ಇರುತ್ತೆ, ಬಟ್ ಶೇಡ್ ತುಂಬ ಚೆನ್ನಾಗಿದೆ. ಇದು ಚಿಕ್ಕು ಕಲರ್, ಡಾರ್ಕ್ ಚಿಕ್ಕು ಕಲರ್ ಬರುತ್ತೆ. ಅಥವಾ ನಿಮ್ಗೆ ಅದರಲ್ಲೇ ಸ್ವಲ್ಪ ಏನಾರ ಟೆಕ್ಸ್ಚರ್ ಇರೋವಂಥದ್ದು ಬೇಕು ಅಂದರೆ ಈ ಥರದಕ್ಕೆ ಹೋಗ್ಬೋದು. ಸೊ ನೋಡಿ ಒಂದೊಂದಕ್ಕಿಂತ ಒಂದೊಂದು ಬ್ಯೂಟಿಫುಲ್ ಕಾಂಬಿನೇಷನ್ಸ್ ಕಾಣುತ್ತೆ ಹೌದಾ. ಆ್ಯಂಡ್ ಕೆಲವ್ರಿಗೆ ಸರ್ ನಾನು ಆಲ್ರೆಡಿ ಒಂದು ರೆಡಿಮೇಡ್ ಒಂದು ಬ್ಲೌಸ್ ತೊಗೊಂಡಿದ್ದೀನಿ ಗೋಲ್ಡು, ಅಥವಾ ನಾನು ಹೊಲಿಸಿದೆ ಯಾವುದೋ ಒಂದು ಗೋಲ್ಡ್ ಬ್ಲೌಸ್ ಇದೆ ಅದನ್ನೇ ಹಾಕೋಬೋದಾ ಅಂದರೆ ನೋಡಿ ಇದು ಆ್ಯಕ್ಚುಲಿ ಶೇಡ್ ಮ್ಯಾಚಿಂಗ್ ಇಲ್ಲ, ಬಟ್ ಈ ಬ್ಲ್ಯಾಕಿಗೆ ಇದು ಹಾಕೊಬೋದು. ಅರ್ಜೆಂಟಿಗೆ ನೀವು ಗೋಲ್ಡ್ ಬ್ಲೌಸ್ ಹಾಕ್ಕೊಂಡ್ರೆ ಏನು ತುಂಬ ಆಡ್ ಅನ್ಸಲ್ಲ. ನೋಡಿ ಇದು ಸ್ಲೀವ್ಸ್ಗೆ ಎಂಬ್ರಾಯ್ಡ್ರಿ ಇರುತ್ತೆ. ಇದ್ರ ರೇಂಜ್ ನಿಮಗೆ ನಾನೆಲ್ಲ ಡಿಸ್ಪ್ಲೇ ಮಾಡಿರ್ತೀನಿ, ಹೇಳೋದು ಮಾಡಿದ್ರೆ ಅಲ್ಲಿ ನೋಡಿ 940 ರುಪೀಸ್ ಆಗುತ್ತೆ. ನೋಡಿ ಬ್ಯಾಕಲ್ಲಿ ಪ್ಲೈನು, ಸ್ಲೀವ್ಸ್ ಮಾತ್ರ ವರ್ಕ್ ಇರುತ್ತೆ. ಸಿಂಪಲ್ ಬ್ಲೌಸು, ಇದರಲ್ಲೂ ನನ್ನ ಪ್ರಕಾರ ಎಲ್ಲ ಸೈಜ್ ಅವೈಲೇಬಲ್ ಇದೆ. ಸೊ ಈ ಥರ ದಿಢೀರ್ ಅಂತ ನೀವು ಹಾಕ್ಕೊಳ್ಳೋಕ್ಕೆ ಒಂದು ಕಾಮನ್ ಬ್ಲೌಸ್ ಇಟ್ಕೊಂಡ್ರೆ ಒಂದು 3-4 ಸೀರೆಗೆ ಅರ್ಜೆಂಟಿಗೆ ಹಾಕ್ಕೊಳ್ಳೋಕೆ ಆಗುತ್ತೆ. ಯಾಕಂದರೆ ಎಲ್ಲ ಫಂಕ್ಷನ್ಗೂ ಒಂದೇ ಬ್ಲೌಸ್ ಹಾಕೋಕ್ಕೂ ಆಗಲ್ಲ, ಬೋರ್ ಆಗುತ್ತೆ ನಂಗೆ ಗೊತ್ತು. ಹಾಗಾಗಿ ಮ್ಯಾನೇಜ್ ಮಾಡ್ಬೋದು, ಬೇರೆ ಬೇರೆ ಫಂಕ್ಷನ್ಗೆ ನೀವು ಹಾಕ್ಕೊಂಡು ಸ್ಯಾರಿಗಳನ್ನ ಅಡ್ಜಸ್ಟ್ ಮಾಡಿ ಹಾಕೋಬೋದು. ಸೊ ಸರ್ ನನಗೆ ಪ್ಲೈನಲ್ಲಿ ಸ್ವಲ್ಪ ಫ್ಯಾನ್ಸಿ ಕೊಡಿ ಅಂದರೆ ಈ ಕ್ಯಾಟಗರಿಗೆ ಹೋಗ್ಬೋದು. ಇದರಲ್ಲೂ ನನ್ನ ಪ್ರಕಾರ ಎಲ್ಲ ಸೈಜ್ ಅವೈಲೇಬಲ್ ಇದೆ. 765 ರೇಂಜಲ್ಲಿ ಇದೆ ರೆಡಿ ಇದು. ಸೊ ನೋಡಿ ಎಷ್ಟು ಸಿಂಪಲಾಗಿ ಮ್ಯಾಚ್ ಆಗ್ತಿದೆ ಹೌದಾ. ಲುಕ್ಕು ಯಾವಾಗಲೂ ಬ್ಯೂಟಿಫುಲ್. ಈಗ ನಾನು ಅಂಗಡಿಯಲ್ಲಿ ಯಾವಾಗಲೂ ಎಕ್ಸಾಂಪಲ್ ಕೊಡ್ತಿರ್ತೀನಿ, ಸರ್ ರೆಡಿಮೇಡ್ ಬ್ಲೌಸ್ ಕಾಸ್ಟ್ಲಿ ಅಂತ ಕೆಲವರು ಹೇಳ್ತಾರೆ. ಅವಾಗ ಹೇಳ್ತೀನಿ ಸರ್ 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಬೈಕ್ ಇದ್ರೂ 100 ರೂಪಾಯಿ ಪೆಟ್ರೋಲ್ ಹಾಕಲೇಬೇಕು. ಹಾಗೆ ನಿಮ್ಮ ಹತ್ರ ಸ್ಯಾರಿ ಎಷ್ಟೇ ರೇಟಿಂದ ಇದ್ರೂ ಬ್ಲೌಸ್ ಹಾಕಿದ ಮೇಲೇ ಲುಕ್ ಬರೋದು ಸ್ಯಾರಿಗೆ ಅಥವಾ ನಿಮ್ಮ ಔಟ್ಲುಕ್ಕಿಗೆ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೋಡಿ. ಸಿಂಪಲ್ ಟಿಶ್ಯೂ ಅಲ್ಲಿ ಬುಟ್ಟ ಬ್ಲೌಸ್. ಸೊ ಇದೆಲ್ಲ ನೀವು ಎಲ್ಲ ಅಕೇಶನ್ಸ್ಗೂ ಹಾಕೋಬೋದು ಆ್ಯಂಡ್ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ. ಇದರಲ್ಲಿ ಲಾಂಗ್ ಸ್ಲೀವ್ಸ್ ಅವೈಲೇಬಲ್ ಇದೆ. ರೇಂಜ್ ಬಂದು 875 ಏನೋ ಆಗುತ್ತೆ ಇದು. ಹೌದು 875 ರೇಂಜಲ್ಲಿ ಅಪ್ ಟು 40 ತನಕ ಆಗುತ್ತೆ ಈ ಬ್ಲೌಸಸ್ ಎಲ್ಲ ಆಲ್ಮೋಸ್ಟ್. ಅಥವಾ ಕೆಲವ್ರಿಗೆ ಸರ್ ಸ್ವಲ್ಪ ಎಂಬ್ರಾಯ್ಡ್ರಿನೂ ಇರಲಿ ನನಗೆ ಎಲ್ಲದಕ್ಕೂ ಹಾಕೋಂಗೆ ಒಂದು ಕೊಡಿ ಅಂತಂದರೆ ನೋಡಿ ಇದು ಟಿಶ್ಯೂ ಮೇಲೆ ಜರಿ ಎಂಬ್ರಾಯ್ಡ್ರಿ ಇರುವಂಥ ಒಂದು ಬ್ಲೌಸು. ಫ್ರಂಟಲ್ಲಿ ವಿ ನೆಕ್ಕು ಸಬ್ಯಸಾಚಿ ಕಟಿಂಗಲ್ಲಿ ಬರ್ತಾ ಇದೆ ಆ್ಯಂಡ್ ಒಳಗಡೆ ಲಾಂಗ್ ಸ್ಲೀವ್ಸ್ ಅವೈಲೇಬಲ್ ಇದೆ. ಬ್ಯಾಕಲ್ಲಿ ಕೂಡ ವಿ ನೆಕ್ಕಲ್ಲಿ ಎಂಬ್ರಾಯ್ಡ್ರಿ ಆಗಿದೆ. ಸೊ ಗ್ರ್ಯಾಂಡು ಕಾಣುತ್ತೆ ಆ್ಯಂಡ್ ಎಲ್ಲದಕ್ಕೂ ಆಗುತ್ತೆ. 1080 ರೇಂಜಲ್ಲಿ ಸಿಕ್ಬಿಡುತ್ತೆ. ಎಷ್ಟು ಪರ್ಫೆಕ್ಟ್ ಮ್ಯಾಚ್ ಇದೆ ನೋಡಿ ಇದು.
ನನ್ನ ಪ್ರಕಾರ ಇದಕ್ಕೆ ಹೊಲಿಸ್ದಂಗೆ ಇರುತ್ತೆ ನೀವು ಹಾಕೊಂಡ್ರೆ. ಹೌದಾ, ಎಷ್ಟು ಬ್ಯೂಟಿಫುಲ್ ಇದೆ. ಹೌದಾ. ಆ್ಯಂಡ್ ಕೆಲವರಿಗೆ ಸರ್ ನನಗೆ ಗೋಲ್ಡನ್ನೇ ಬೇಡ, ಸ್ವಲ್ಪ ಕ್ರೀಮಿ ಶೇಡ್ಸಲ್ಲಿ ಏನಾರು ಪ್ಯಾಟ್ರನ್ ಕೊಡಿ ಅಂತಂದರೆ ನೀವು ನನ್ನ ಪ್ರಕಾರ ಈ ಬ್ಲೌಸ್ನ ಟ್ರೈ ಮಾಡ್ಬೋದು. ಒಂಥರ ಇದು ಕ್ರೀಮ್ ಶೇಡಲ್ಲಿ ಬರುತ್ತೆ, ನೆಟೆಡ್ ಅಂದರೆ ಜೂಟ್ ನೆಟೆಡ್ ಥರ ಬರುತ್ತೆ, ಅದ್ರ ಮೇಲೆ ವರ್ಕ್ ಇರುತ್ತೆ. ಆ್ಯಂಡ್ ಸ್ಲೀವ್ಸಲ್ಲಿ ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದೀವಿ, ಬ್ಯಾಕಲ್ಲಿ ಈ ಥರ ಡ್ರಾಪ್ ಶೇಪ್ ಬಂದಿದೆ, ಫ್ರಂಟ್ ಹುಕ್ಸ್ ಬರುತ್ತೆ, ನಾನ್ ಪ್ಯಾಡೆಡ್ ಬ್ಲೌಸ್ ಇರುತ್ತೆ. ಸೊ ಎಷ್ಟು ಸಖತ್ ಅಮೇಝಿಂಗಾಗಿ ಮ್ಯಾಚ್ ಆಗ್ತಿದೆ ನೋಡಿ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಲುಕ್ಸ್ ಕೊಡುತ್ತೆ. ಹೌದಾ. ಆ್ಯಂಡ್ ಇನ್ನು ಕೆಲವರಿಗೆ ಸರ್ ಸಿಂಪಲಲ್ಲಿ ಏನಾರು ಕೊಡಿ ಸರ್, ನನಗೆ ಒಂಥರ ಎಲ್ಲದಕ್ಕೂ ಆಗಬೇಕು ಅಂದರೆ, ಸೊ ವಿಸ್ಕಾಸಲ್ಲಿ ಪ್ಲೈನ್. ಸೊ ಆವಾಗಲೇ ನಾನು ಬುಟ್ಟ ಇರೋದು ತೋರಿಸಿದ್ದೆ, ಇದು ಸಿಂಪಲ್ ಇದೆ. ಇದು ನೋಡಿ, ಬ್ಯಾಕಲ್ಲೆಲ್ಲ ಪ್ಲೈನ್ ಬರುತ್ತೆ, ಫ್ರಂಟ್ ಮಾತ್ರ ಬುಟ್ಟ ಇದೆ, ಬ್ಯಾಕಲ್ಲಿ ಈ ಥರ ಪ್ಲೈನ್ ಬರುತ್ತೆ ಸಬ್ಯಸಾಚಿ ಕಟಿಂಗಲ್ಲಿ, ರೌಂಡ್ ನೆಕ್ಕು. ಇದು 650 ರೇಂಜಲ್ಲಿ ಸಿಕ್ಬಿಡುತ್ತೆ ನೋಡಿ, ಇದು ಕೂಡ ಮ್ಯಾಚ್ ಆಗುತ್ತೆ ಕಾಮನ್ ಆಗಿ. ಸೊ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲೆಕ್ಷನ್ಸಲ್ಲಿ ನೀವು ಈ ಥರ ಡಿಫ್ರೆಂಟ್ ಬ್ಲೌಸಸ್ನ ಮ್ಯಾಚ್ ಮಾಡಿಕೊಂಡು ಈ ಸ್ಯಾರಿನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಮ ಹತ್ರ ಇರೋ ಸ್ಯಾರಿಗೂ ಈ ಥರ ಬ್ಲೌಸಸ್ನ ನೀವು ಪರ್ಚೇಸ್ ಮಾಡಿ ಬೈ ಮಾಡ್ಕೋಬೋದು. ಆ್ಯಂಡ್ ಸ್ಯಾರಿದು ಪಲ್ಲು ಹೇಗಿದೆ ತೋರಿಸ್ಬಿಡ್ತೀನಿ ನಿಮ್ಗೆ ಒಂದ್ಸಲಿ, ಯಾಕಂದರೆ ಪಲ್ಲು ಇಂಪಾರ್ಟೆಂಟ್ ಅಲ್ವಾ ನಿಮಗೆ. ಸ್ಯಾರಿ ಫೀಲ್ ಕೂಡ ತುಂಬ ಚೆನ್ನಾಗಿದೆ, ಟಚ್ ಆ್ಯಂಡ್ ಫೀಲ್ ತುಂಬ ಸೂಪರ್ ಇದೆ ಇದರಲ್ಲಿ. ಸೊ ಇದು ನೋಡಿ, ಓವರಾಲ್ ಮ್ಯಾಂಗೋ ಬುಟ್ಟಾಸ್, ಡಬಲ್ ಬುಟ್ಟಾಸ್ ಸಕ್ಕತ್ತಾಗಿ ಬಂದಿದೆ. ಆ್ಯಂಡ್ ಪಲ್ಲು ವೈಸು ಹೀಗೆ ಬಂದಿದೆ. ಸೊ 2485 ರೇಂಜಲ್ಲಿ ಈ ಸ್ಯಾರಿ ನಿಮಗೆ ಸಿಕ್ಬಿಡುತ್ತೆ, ಬ್ಯೂಟಿಫುಲ್. ಸೊ ಒಂದು ವಿಡಿಯೋದಲ್ಲಿ ಒಂದು ಸ್ಯಾರಿಗೆ ಸ್ಯಾಂಪಲ್ ಆಗಿ ನಾನು ರೆಪ್ರೆಸೆಂಟ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಯಾವ್ದಾರ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡ್ಬೋದು. ನಮ್ಮದು ಸ್ಯಾರಿ ಶಾಪ್ ಅಲ್ಲ, ಸೊ ಮತ್ತೊಂದ್ಸಲಿ ಕ್ಲಿಯರ್ ಮಾಡ್ತೀನಿ, ನಮ್ಮದು ಎಕ್ಸ್ಕ್ಲೂಸಿವ್ ರೆಡಿಮೇಡ್ ಬ್ಲೌಸ್ ಶಾಪ್ ಇರುತ್ತೆ. ಸೊ ನಮ್ಮದು ಸ್ಯಾರಿ ಶಾಪ್ ಇರಲಿಕ್ಕಿಲ್ಲ. ಆ್ಯಂಡ್ ನಿಮಗೆ ಯಾವ್ದಾರ ಇದರಲ್ಲಿ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ.